ಕಾರ್ಯಕ್ರಮವನ್ನ ಇವತ್ತೇನು ಶಾಸ್ತ್ರೀಜಿ ಅವರು ಪ್ರಾರಂಭ ಮಾಡಿದ್ದಾರೆ. ನಾನು ಒಂದು ದಿನ ಜಾಗಂಪಲ್ಲಿ ಮಠದಲ್ಲಿ ಕೇಳಿದ್ದೆ, ಅಲ್ಲಿನ ಅಭಿನವ ಗಮಿಸಿದಲಿಂಗ ಶಿವಾಚಾರ್ಯರನ್ನ ಕೇಳಿದೆ, ಎಲ್ಲಿಯವರು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅವರು ಆ ಸೈಡ್ ಹುಬ್ಬಳ್ಳಿ ಸೈಡ್ದವರು ಅಂತ ಹೇಳಿದ್ರು. ಹುಬ್ಬಳ್ಳಿ, ಗದಗ, ಧಾರವಾಡ ಆ ಭಾಗದಿಂದ ಅವರು. ಇದು ಕಲ್ಯಾಣ ಕರ್ನಾಟಕ, ಅದು ವಿದ್ಯಾಕಾಶಿ, ಹುಬ್ಬಳ್ಳಿ ಒಂದು ಕೈಗಾರಿಕೆ ಒಂದು ನಗರ. ಆ ದೂರದಿಂದ ಇಲ್ಲಿಗೆ ಬಂದು ಒಳ್ಳೆಯ ಏನು ಭಾಗ್ಯವಂತಿ ದೇವಿಯ ಪುರಾಣವನ್ನ ಶುಭ ಆರಂಭ ಮಾಡಿದ್ದಾರೆ. ನನಗನ್ಸಿದ ಮಟ್ಟಿಗೆ ಮಳಕೇಡದೊಳಗೆ ಅನೇಕ ಪ್ರವಚನಕಾರರು ಬಂದಿದ್ದಾರೆ. ಇನ್ನೂ ಸಣ್ಣ ವಯಸ್ಸು, ಬಹಳ ಅದ್ಭುತವಾದಂತಹ ವಾಕ್ಚಾತುರ್ಯ ಇದೆ. ದೃಷ್ಟಾಂತಗಳನ್ನ ಬಹಳ ಚೆನ್ನಾಗಿ ಹೇಳಿದ್ರು. ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಹಳ ಖುಷಿ ಅನಿಸ್ತದು ನನಗೆ. ಈ ಊರಿನಲ್ಲಿ 14 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ. 2 ಮಠಗಳ ಬಗ್ಗೆ ತುಂಬಾ ಅಭಿಮಾನ ನನಗೆ. ಇಲ್ಲಿ ಉತ್ತರಾದಿ ಮಠದಲ್ಲಿ ದರ್ಗಾದ ಭಂಗಿ ಮಠ ಮತ್ತು ಕಾರ್ತಿಕೇಶ್ವರ ಮಠ. ಬಹಳ ಅದ್ಭುತವಾದಂತಹ ಈ ಊರು. ಭಾಗ್ಯವಂತಿಯ ದೇವಾಲಯ, ಭಾಗ್ಯವಂತಿ ದೇವತೆಯ ಬಗ್ಗೆ ಪ್ರವಚನಕಾರರು ಮಾರ್ಮಿಕವಾದಂತಹ ಮಾತುಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ನನಗೆ ನೆನಪು ಬಂದಿದ್ದು ವಿಜಯನಗರ ಸಾಮ್ರಾಜ್ಯ. ಮತ್ತು ರತ್ನಗಳನ್ನ ರಸ್ತೆ ಮೇಲಿಟ್ಟು ಮಾರಾಟ ಮಾಡುವಂತ ಒಂದು ವೈಭವಿತವಾಗಿ ಬರೆದಂತ ಒಂದು ಸಾಮ್ರಾಜ್ಯವೇ ಕುಸಿದು ಬಿತ್ತು. ಯಾಕೆ ಕುಸಿದು ಬಿತ್ತು? ಹಾಳು ಕೊಂಪೆ ಆಯ್ತು, ಹಂಪೆ ಹಾಳು ಕೊಂಪೆ ಆಯ್ತು. ಹಾಗೆ ನಮ್ಮ ಮಳಕೇಡು ಹಾಳಾಯ್ತು. ಹಂಗೆ ಈ ಮಳಕೇಡು ಕೋಟೆ ನೋಡಿದಂಗೆ ಎಲ್ಲಿ ಹಂಪಿ. ಹಾಗೆ ಹಾಳು ಯಾಕೆ ಬಿತ್ತು ಅನ್ನುವಂಥದ್ದು ಒಂದು ಆಧ್ಯಾತ್ಮಿಕ ಒಂದು ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋದ್ರು. ಲಕ್ಷ್ಮಿ ಯಾವ ರೀತಿ ಇದ್ದಳು, ಭಾಗ್ಯವಂತಿ ಅಲ್ಲಿಂದ ಬಿಟ್ಟು ಹಳೆಯ ರಾಮರಾಯ ಏನ ಭಕ್ತಿ ಎಂಬಲ್ಲಿ ಇದ್ದಿಲ್ಲ, ಆ ಕೊನೆಯ ರಾಜ ಅಂತ ನಾವು ಕರೀತೀವಿ. ಯಾರಲ್ಲಿ ಭಕ್ತಿ ಇರ್ತದ ಅದೇ. ಅದಕ್ಕಿಂತ ಮುಂಚೆ ಶ್ರೀಕೃಷ್ಣ ದೇವಾಲಯ ಆಡಳಿತ ಮಾಡಿದ್ರು. ಎಲ್ಲಿ? ವಿಜಯನಗರ ಸಾಮ್ರಾಜ್ಯ. ಇಡೀ ಜಗತ್ತಿಗೆ ಬೆಳಕು ಕೊಟ್ಟಂತವರು, ಇಡೀ ಜಗತ್ತಿನ ಗಮನವನ್ನು ಸೆಳೆದಂತವರು. ಧರ್ಮ, ಅಧ್ಯಾತ್ಮ, ಸಾಹಿತ್ಯ, ಸಂಗೀತ ಮೇಳೈಸಿದಂಥದ್ದು, ಕಲೆ, ವಾಸ್ತುಶಿಲ್ಪ. ಎಂಥ ಅದ್ಭುತ ಈ ವಿಜಯನಗರ ಸಾಮ್ರಾಜ್ಯ ಕೊರೈಸುವಂತಹ ನಗರ ಆಗಿತ್ತು. ಅಂಥ ನಗರ ನೆಲಸಮವಾಯಿತು ಅಥವಾ ಹೇಳ ಹೆಸರಿಲ್ಲದಂಗೆ ಆಯಿತು ಅಂತ ಹೇಳಿದ್ರು. ಒಂದು ಅಧ್ಯಾತ್ಮದ ಲೋಕದಲ್ಲಿ ಯಾರು ನಂಬಿಕೆ ಇಟ್ಟುಕೊಂಡು ಬದುಕುತ್ತಾರೆ, ಅದು ರಾಜ ಇರಬಹುದು, ಈಗಿನ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಜನಪ್ರತಿನಿಧಿಗಳಾಗಿರಬಹುದು, ನಾವಾಗಿರಬಹುದು, ಸಾಮಾನ್ಯ ಜನ ಆಗಿರಬಹುದು. ಎಲ್ಲಿ ಭಕ್ತಿ ಇದೆ ಅಲ್ಲಿ ನಮಗೆ ಒಳ್ಳೇದಾಗ್ತದ. ನನಗೆ ತಕ್ಷಣ ಅಥವಾ ನಿಮಗೆ ತಕ್ಷಣ ಭಗವಂತ ಕೆಳಗೆ ಬಂದು ಏನ್ ಕೇಳ್ತೀರಿ, ನೀವೇನ್ ಕೇಳಬಹುದು, ನಾನೇನ್ ಕೇಳಬಹುದು. ನನಗೆ ಆಸ್ತಿ ಕೇಳಬಹುದು, ಬ್ಯಾಂಕ್ ರೊಕ್ಕ ಹೆಚ್ಚಿಗೆ ಆಗ್ಬೇಕಪ್ಪ, ನಾನು ಗಳಿಸ್ಬೇಕು, ಉದ್ದಿಮೆದಾರ ಆಗಬೇಕು, ನಾನು ದೊಡ್ಡ ಶ್ರೀಮಂತ ಆಗಬೇಕು.